ಜೈ ಬೋಲೋ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ. ಏನು ಈ ದಿನ ನಮ್ಮ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಬಾಬಾ ಸಾಹೇಬ್ ಅವರ 135ನೇ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಬಹಳ ಸರಳವಾಗಿ ಮಾಡ್ತಾ ಇದ್ದೀವಿ, ಬಹಳ ಪ್ರೀತಿಯಿಂದ ಮಾಡ್ತಾ ಇದ್ದೀವಿ. ಈ ಒಂದು ಸಭೆಗೆ ಆಗಮಿಸತಕ್ಕಂಥ ನಮ್ಮ ಮೂಡ ಅಧ್ಯಕ್ಷರು ಸುಹಾಸ್ ಅವರೇ, ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿರ್ತಕ್ಕಂಥ ಹಾಗೂ 2028ಗೆ ಭಾವಿ ಶಾಸಕರಾಗುವಂಥ ನಮ್ಮ ಆದಿನಾಡಣ್ಣವರೇ, ರಾಜೇಂದ್ರ ಗೌಡೆ, ನಮ್ಮ KPCC ಸದಸ್ಯರಾಗಿರ್ತಕ್ಕಂಥ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಹಿರಿಯರು ರಾಮಲಿಂಗಡ್ಡಣ್ಣವರೇ, ಸುಬ್ರಹ್ಮಣ್ಯ ಅವರೇ, ಸತೀಶ್ ಅವರೇ, ವೆಂಕಟರಾಮ್ ಅವರೇ, ವೆಂಕಟಪತಿ ಅವರೇ, ನಮ್ಮ OBC ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಉಪಾಧ್ಯಕ್ಷರಾಗಿರ್ತ ನಮ್ಮ ವೆಂಕಟೇಶ್ ಗೌಡ್ರೆ, ಶ್ರೀನಿವಾಸ್ ಅವರೇ, ನಮ್ಮ ಮೆಕ್ಯಾನಿಕ್ ಶ್ರೀನಿವಾಸ್ ಅಭಿ ಅವರೇ, ಅಮರನಾಥ್ ರೆಡ್ಡಿ ಅವರೇ, ನಮ್ಮ ನೀಲಕಂಠವರ ತಮ್ಮರಾದಂಥ ಸಹೋದರರಂಥ ನಮ್ಮ ಸರ್ವಜ್ಞೇಗೌಡ್ರೆ, ಇನ್ನು ಹಲವಾರು ನಮ್ಮ DS ಸತೀಶ್ ಅವರೇ, ಚೌಡಪ್ಪ ಅವರೇ, ಶಂಕರಪ್ಪ ಅವರೇ, ಟೋಟಲ್ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ನಾಯಕರೇ, ಮಹಿಳಾ ಮಂಜುಳಮ್ಮ ಅವರೇ, ನಾಗೇಶ್ವರಿ ಅವರೇ, ಗುಮ್ಕಲ್ ರಾಮರೆಡ್ಡಿ ಅವರೇ, ರವಿ ಅವರೇ, ನಿಮ್ಗೆಲ್ರಿಗೂ ಕೂಡ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ 130ನೇ ದಿವಸದ ಶುಭಾಶಯಗಳು. ಇದೇ ರೀತಿ ಮುಂದಿನ ಬರ್ತಕ್ಕಂಥ ದಿನಗಳಲ್ಲಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಪ್ರತಿಷ್ಠಾಪನೆ ಮಾಡಬೇಕು. ಇಲ್ಲಿನ ಶಾಸಕರಾದಂಥವ್ರಿಗೆ ಸ್ವಲ್ಪ ಹೆಚ್ಚು ಕಡಿಮೆ ಆಗೋದನ್ನು ಉದ್ಘಾಟನೆ ಮಾಡೋಕ್ಕೆ ಆಗಲಿಲ್ಲ, ಆದಷ್ಟು ಬೇಗ ಮಾಡ್ತಾರಂತ ನಾವು ಒತ್ತಾಯ ಮಾಡಿದ್ವಿ. ಬರ್ತಕ್ಕಂಥ ದಿನಗಳಲ್ಲಿ ಅವ್ರಿಗಿಂತ ಅದ್ದೂರಿಯಾಗಿ ಮಾಡಬೇಕು, ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅನ್ನೋದು ತಮ್ಮಲ್ಲಿ ಮತ್ತೆ ಬೇಡ್ತಾ, ಬಾಬಾ ಸಾಹೇಬ್ರ ಬಗ್ಗೆ ಮಾತಾಡಿದ್ರೆ ಒಂದು ದಿವಸ ಸಾಕಾಗಲ್ಲ, 2 ದಿವಸ ಸಾಗಲ್ಲ, ತಿಂಗಳಾನುಗಟ್ಟಲೆ ವರ್ಷಾನುಗಟ್ಟಲೆ ಹೇಳಿದ್ರು ಸಾಕಾಗಲ್ಲ. ಅಂಥ ಮಹಾನ್ ವ್ಯಕ್ತಿ ಇಡೀ ಪ್ರಪಂಚದಲ್ಲಿ ಯಾರಾದರೂ ಒಬ್ಬರು ಹುಟ್ಟುಹಬ್ಬನ ಮಾಡ್ತಾರೆ ಅಂತ ಬಾಬಾ ಸಾಹೇಬ್ರಿಗೆ ಮಾತ್ರ ಅದು ಸೀಮಿತ. ಯಾಕಂತ ಹೇಳಿದ್ರೆ ಒಂದು ಜಾತಿಗೆ ನಾಯಕರಲ್ಲ ಅವರು, ಇಡೀ ನಮ್ಮ ದೇಶದ ಪ್ರತಿಯೊಂದು ಜಾತಿಗೂ ಒಂದು ಧರ್ಮಕ್ಕೂ ಕುಲಕ್ಕೂ ಒಂದು ರಿಸರ್ವೇಷನ್ ಕೊಟ್ಟಿರ್ತಕ್ಕಂಥ ಮಹಾನ್ ವ್ಯಕ್ತಿ, ಮಹಾನ್ ಶಕ್ತಿ. ಈ ದೇಶದ ಅತಿ ಉನ್ನತ ಸ್ಥಾನದಲ್ಲಿ ವಿಶ್ವರತ್ನ ಅವರು. ಅವ್ರ ಬಗ್ಗೆ ನಾವು ಹೇಳೋದು ಭಾಳಷ್ಟಿದೆ. ಇವತ್ತು ನಾವು ಯಾವುದೇ ಒಂದು ಸುವಿಧೆ ಪಡೆದಿದ್ದೀವಿ ಅಂತ ಹೇಳಿದ್ರೆ ಅದು ಓಟಕ್ಕಾಗೋದು ಅಥವಾ ನಮ್ಮ ಎಜುಕೇಷನ್ ಆಗೋದು ಯಾವುದೋ ಒಂದಾಗಿರ್ಬೋದು. ಇವತ್ತು ನೀವು ರಿಸರ್ವ್ ಬ್ಯಾಂಕ್ ಹೋಗ್ತೀರಾ, ಆ ಅಮೆಂಡ್ಮೆಂಟ್ ಪಾಸ್ ಮಾಡಿಸಿದ್ದು ಆತನೇ. ಇವತ್ತು ಮಹಿಳೆಯರಿಗೆ ಮೊದಲನೇ ಸ್ಥಾನ ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಏಕೈಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾತ್ರನೇ. ಆತನು ಇರುವವರೆಗೂ ನಮ್ಮ ಪ್ರಾಣದಲ್ಲಿರ್ತಾನೆ, ಹೃದಯ. ಅದೇ ರೀತಿಯಾಗಿ ಯಾರು ಕೂಡ ಆತ ನಿಮ್ಮ ಜಾತಿಗೆ ನಿಮಗೆ ಭಾಳಷ್ಟು ಕೀಳು ಮಟ್ಟದಲ್ಲಿ ಮಾಡ್ತಾರೆ. ದಯವಿಟ್ಟು ಅದನ್ನು ಮಾಡಬೇಡಿ. ನಿಮ್ಮ ಜನಾಂಗಕ್ಕೆ, ನಿಮ್ಮ ಧರ್ಮಕ್ಕೆ ನಿಮಗೆ ಅನುಕೂಲವಾಗಿ ಪ್ರತಿಯೊಬ್ಬರಿಗೂ ರಿಸರ್ವೇಷನ್ ಕೊಟ್ಟಿರ್ತಕ್ಕಂಥ ಏಕೈಕ ಮಹಾನ್ ವ್ಯಕ್ತಿ ಅವರು. ಅವರನ್ನು ಪ್ರತಿಯೊಬ್ಬರು ಯಾಕೆ ಪೂಜೆ ಮಾಡಿ? ಇಡೀ ಜಗತ್ತಲ್ಲಿ ಕೆಲವು ನಾಯಕರನ್ನು ನಮ್ಮ ದೇಶದಲ್ಲೇ ಮಾಡ್ತಾರೆ, ಕೆಲವು ನಾಯಕರನ್ನು ಅವರವರ ರಾಜ್ಯದಲ್ಲೇ ಮಾಡ್ತಾರೆ. ಆದರೆ ಆಗಲ್ಲ. ಇವತ್ತು ಲಂಡನ್ ಆಗಿರ್ಬೋದು, ಸ್ವಿಟ್ಜರ್ಲ್ಯಾಂಡ್ ಆಗಿರ್ಬೋದು, ಬ್ರೆಜಿಲ್ ಆಗಿರ್ಬೋದು, ನಮ್ಮ ಬ್ರಿಟನ್ ಪ್ರತಿ ದೇಶದಲ್ಲೂ ಕೂಡ ಆತನ ವಿಗ್ರಹವನ್ನು ಯಾಕೆ ಇಡ್ತಾರೆ ಅಂತ ಹೇಳಿದ್ರೆ, ಅಲ್ಲಿರ್ತಕ್ಕಂಥ ಲಂಡನ್ನಲ್ಲಿ ಓದುವಾಗ ಅವರು ಟೀಚರಿಂಗ್ ಮಾಡಬೇಕಾದ್ರೆ ಅಲ್ಲಿ ಫಾರಿನರ್ಸ್ಗೆ ಅವರು ಎಜುಕೇಷನ್ ಕೊಟ್ಟಿರ್ತಕ್ಕಂಥ ಘಟನೆ ಇದೆ. ಯಾರೇ ಪಾಠ ಮಾಡಿದ್ರು ಕೂಡ ಭಾಳಷ್ಟು ಜನ ಬರ್ತಾ ಇರಲಿಲ್ಲ, ಅವ್ರ ಪಾಠ ಅವ್ರು ಇರ್ತದೆ. ಬಾಬಾ ಸಾಹೇಬ್ ಕ್ಲಾಸ್ ತೊಗೊಳ್ಳೋವಾಗ ಪ್ರತಿಯೊಬ್ಬರು ಪಿನ್ ಡ್ರಾಪ್ ಸೈಲೆಂಟ್ ಕೂತ್ಕೊಂಡು ಇವತ್ತು ಮಹಾನ್ ವ್ಯಕ್ತಿಗಳಾಗಿದೆ. ಅದೇ ವ್ಯಕ್ತಿಗಳು ಇವತ್ತು ಇಡೀ ಪ್ರಪಂಚ ವ್ಯಾಪ್ತಿಯಲ್ಲಿ ಅವರ ಪೂಜೆಯನ್ನು ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಸುಮ್ಮನೆ ಅವ್ರಿಗೆ ಬಿರುದು ಕೊಟ್ಟಿಲ್ಲ. ಹಾಗಾಗಿ ಇದು ರಾಜಕೀಯ ವೇದಿಕೆಯೂ ಅಲ್ಲ ನಾವು ಮಾತಾಡೋಕ್ಕೆ. ಆದರೂ ಕೂಡ ನಮ್ಮ ನಾಯಕರಿಗೆ ಇನ್ನೂ ಕೆಲಸಗಳಿರೋದ್ರಿಂದ ಇನ್ನು ಭಾಳಷ್ಟು ಹೇಳೋದಿದೆ. ಯಾವತ್ತೂ ಕೂಡ ಅದನ್ನು ಹೃದಯದಲ್ಲಿ ಎತ್ಕೊಂಡು ಹೋಗಿ ಎಲ್ರಿಗೂ ನಿಮ್ಗೆ ಅನುಕೂಲ ಮಾಡ್ತಾನೆ. ನಮಗಿಂತ ಹೆಚ್ಚಾಗಿ ಬೇರೆ ಜನಾಂಗಗಳಿಗೆ ಅನುಕೂಲ ಆಗಿದೆ. ಇವತ್ತಿನ ಸ್ಥಿತಿಯಲ್ಲಿ ಯಾರು ಬಾಬಾ ಸಾಹೇಬ್ ಅಂಬೇಡ್ಕರನ್ನು ಬಹಳ ದೂರ ತಳ್ಳಿದ್ರು, ಮೋಸ ಮಾಡಿದ್ರು, ಅವರನ್ನು ಸೋಲಿಸಿದ್ರು, ಅದೇ ವ್ಯಕ್ತಿಗಳು ಇವತ್ತು ಪ್ರತಿ ಹಂತವಾಗಿ ಕೈ ಮುಗಿತಾರೆ. ಅವ್ರ ಫೋಟೋನ ಕೈ ಇಟ್ಕೊಂಡು ಜೇಬಲ್ಲಿ ಇಟ್ಕೊಂಡು ತೋರಿಸ್ಕೊಳ್ತಾ ಇದ್ದಾರೆ. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನ. ಆ ಸಂವಿಧಾನದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಅವರನ್ನು ಗೌರವಿಸಬೇಕು. ದಯವಿಟ್ಟು ಅವ್ರಿಗೆ ನೀವು ಗೌರವ ಕೊಡಬೇಕು. ಎಲ್ಲೇ ಇರಲಿ, ಹೇಗೆ ಇರಲಿ, ನೀವೆಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಆತನ ನೆನೆಸ್ಕೊಳ್ಳಿ. ಆತನಿಂದ ಅನುಕೂಲ ಪಡ್ತಕ್ಕಂಥ ಇವತ್ತಿನ ಸ್ಥಿತಿಯಲ್ಲಿ ನಮ್ಮ ಮುಳುಬಾಗಿಲು ವಿಷಯದಲ್ಲಿ ಇರಬೇಕು. ಏನೇ ಬಂದರೂ ಕೂಡ ಅನುದಾನಗಳು, ಆತನ ಹೆಸರಲ್ಲಿ ಬರ್ತಕ್ಕಂಥ ಅನುದಾನಗಳ 90% SCಗಳು ಸೇರೇ ಇಲ್ಲ. ನಾನು ನಿಮ್ಗೆ ಲಿಸ್ಟ್ ಕೊಡ್ತೀನಿ ಎಲ್ಲ ಕಚೇರಿಗಳಲ್ಲೂ. ಅದು ಮನಸ್ಸಲ್ಲಿ ಇಟ್ಕೊಂಡಿದ್ವಿ. ಅವ್ರ ಹೆಸರಲ್ಲಿ ಎಲ್ಲರೂ ಚೆನ್ನಾಗಿರಬೇಕು. ನಾನು SLC ಡಿಗ್ರಿ ಓದೋವಾಗಲೇ ಭಾಳಷ್ಟು ನಮ್ಮ ಸರ್ವಣಿ ಜನಾಂಗನ ನನ್ನ ಹಾಸ್ಟೆಲಲ್ಲಿ ಓದಿಸಿದೆ. ಆ ಕೀರ್ತಿ ನನಗೆ. ಇಲ್ಲೇ ಭಾಳಷ್ಟು ಜನ ಇದ್ದಾರೆ, ಬೆಂಗಳೂರಲ್ಲಿ ಲಾಯರ್ಸ್ ಆಗಿದ್ದಾರೆ. ನಮ್ಮ ಹಾಸ್ಟೆಲಲ್ಲಿ ಓದ್ಕೊಂಡು ಎಷ್ಟು ಪುಣ್ಯ. ಬೆಂಜ್ ಕಾರಲ್ಲಿ ತಿರುಗ್ತಾ ಇದ್ದು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಹಾಸ್ಟೆಲಲ್ಲಿ ಓದ್ಕೊಂಡು. ಆವತ್ತಿನ ಕಾಲ ಹಂಗಿತ್ತು. ಅದೇ ರೀತಿ ನಡೀತಾ ಇದೆ ಈಗಲೂ ಕೂಡ. ನಾವು ನಡ್ಕೊಂತೀವಿ, ನಾವೆಲ್ಲ ತಪ್ಕೊಂಡು ನಡ್ಕೊಂಡಿಲ್ಲ, ನಡೆಯೋದಿಲ್ಲ. ಪ್ರತಿಯೊಬ್ಬ ನಾಯಕರು ಅವ್ರ ಗೌರವ ಕೊಡೋದನ್ನು ಸಾಕು, ಅದನ್ನು ಒಂದು ಮಾಡಿ ಸಾಕು, ನಿಮಗೇನು ಬೇಕಾಗಿಲ್ಲ. ನೆಕ್ಸ್ಟು ಇದೇ ಜನಾಂಗ ಎಲ್ಲರೂ ಸೇರಿ ನಿಮ್ಮ ಜೊತೆ ನಾವು ಇರ್ತೀವಿ. ಇದೇ ಆಜ್ಞಾನವನ್ನು ನಾವು ಅತಿ ಹೆಚ್ಚಿನ ಮತಗಳಲ್ಲಿ ಬರ್ತಕ್ಕಂಥ ಚುನಾವಣೆಯಲ್ಲಿ ಇವರನ್ನು ಶಾಸಕರಾಗಿ ಮಾತಾಡ್ತಾ ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮುಂದೆ ಯಾವುದೇ ದ್ರೋಹ ಪಕ್ಷ ಇಲ್ಲದೆ ಈ SC ಜನಾಂಗ ದುಡಿಯುತ್ತೆ ಅಂತೇಳಿ ಅವ್ರ ಮೇಲೆ ಪ್ರಮಾಣ ಹೇಳ್ತಾ ಇದ್ದೀನಿ. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಭೀಮ್, ಜೈ ಕಾಂಗ್ರೆಸ್.